ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಪೊಲೀಸ್ ಇಲಾಖೆ ಎಷ್ಟೇ ಅಲರ್ಟ್ ಆದ್ರೂ ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂದ್ರೂ ಕೂಡ ಪುಡಿ ರೌಡಿಗಳ ಅಟ್ಟಹಾಸ ಮಾತ್ರ ಬೆಂಗಳೂರಿನಲ್ಲಿ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಡು ರಸ್ತೆಯಲ್ಲೇ ಗಲಾಟೆ, ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಳ್ಳೋದು, ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳನ್ನ ತಂದು ಅಟ್ಟಾಡಿಸಿ ಹೊಡೆಯೋದು, ಇಂತಹ ಘಟನೆಗಳೇ ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಈಗ ನಡು ರಸ್ತೆಯಲ್ಲೇ ಮಾರಕಾಸ್ತ್ರ ಹಿಡಿದು ಪುಂಡರು ಬಡದಾಡ್ಕೊಂಡಿದ್ದಾರಂತೆ. ಸುಮಾರು 10ಕ್ಕೂ ಹೆಚ್ಚು ಜನರಿಂದ ಮಾರಕಾಸ್ತ್ರ ಹಿಡಿದು ಪುಂಡಾಟ ಪ್ರದರ್ಶನ ಆಗಿದ್ದು, ವಿದ್ಯಾರಣ್ಯಪುರ ಬಳಿ ನಡೆದಿರುವಂತಹ ಘಟನೆ ಇದು. ಶಾರ್ಪ್ ವೆಪನ್ ಹಿಡ್ಕೊಂಡು 2 ಗುಂಪುಗಳಿಂದ ಕಿರಿಕಾಗಿದೆ. ಈ ವೇಳೆ ಪ್ರಶ್ನೆ ಮಾಡಿದ ಸಾರ್ವಜನಿಕರ ಮೇಲೆ ದರ್ಪ ತೋರಿಸಿದ್ದಾರಂತೆ. ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡ್ಬಿಡ್ತೀವಿ ಅಂತ ಕಿರಿಕ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, ಪೊಲೀಸರ ಭಯ ಇಲ್ಲ, ಸಾರ್ವಜನಿಕರಿಗೆ ಒಟ್ನಲ್ಲಿ ಆತಂಕ ಸೃಷ್ಟಿ ಮಾಡುವಂತಹ ಘಟನೆಗಳು ಬೆಂಗಳೂರಲ್ಲಿ. ಕಾರಣ ನಡು ರಸ್ತೆಯಲ್ಲೇ ಶಾರ್ಪ್ ವೆಪನ್ಗಳನ್ನ ಹಿಡ್ಕೊಂಡು ಬರ್ತಾರೆ, ಸಿಕ್ಕವ್ರ ಮೇಲೆ ಹಲ್ಲೆ ಮಾಡ್ಕೊಳ್ತಾರೆ, ಹೊಡೆದಾಡ್ಕೊಳ್ತಾರೆ. ಅಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನು ಅಂತ ಇದನ್ನೆಲ್ಲ ನೋಡಿದಾಗ ವಿದ್ಯಾರಣ್ಯಪುರ ಬಳಿ ಆಗಿರುವಂತಹ ಘಟನೆ ದೃಶ್ಯ ನೋಡ್ತಾ ಇದ್ದೀರಿ ನೋಡಿ. ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿರುವಂತಹ ದೃಶ್ಯ. ಬಂದ್ರ